ಸೀರಿಯಲ್ನಲ್ಲಿ ಮುಂದೇನಾಗುತ್ತೆ, ಮದುವೆ ಬಳಿಕ ಲೈವ್ ಬಂದ ನಟಿ ಭಾಗ್ಯ ಹೇಳಿದ್ದೇನು. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ತಾಂಡವ್ ಬಂಡವಾಳ ಬಯಲು ಮಾಡಿ ಆದಿಯನ್ನು ಮದುವೆಯಾಗಿದ್ದಾಳೆ. ಆದರೆ ಮಗಳು ತನ್ವಿ ಈ ಮದುವೆಯನ್ನು ಒಪ್ಪಿಲ್ಲ. ಇದು ಭಾಗ್ಯಲ ಮುಂದಿನ ದೊಡ್ಡ ಸವಾಲಾಗಿದೆ. ಈ ಕುರಿತು ನಟಿ ಸುಷ್ಮಾ ರಾವ್ ಲೈವ್ನಲ್ಲಿ ಮಾತನಾಡಿದಾಗ ಮುಂದಿನ ಕತೆ ಬಗ್ಗೆ ಕುತೂಹಲ ಮಾಡಿಸಿದೆ. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಸದ್ಯ ಭಾಗ್ಯ ಮತ್ತು ಆದ್ಯ ಮದುವೆಯಾಗಿದೆ. ತಾಂಡವ್ ಜೊತೆ ಮದುವೆಗೆ ರೆಡಿಯಾಗಿದ್ದ ಭಾಗ್ಯ ಎಲ್ಲರ ಎದುರು ಆತನ ಬಂಡವಾಳ ಬಯಲು ಮಾಡಿ ಆದಿ ಜೊತೆ ಮದುವೆಯಾಗಿದ್ದಾಳೆ. ಆದರೆ ಇನ್ನು ತನ್ವಿ ಅಮ್ಮನನ್ನು ಒಪ್ಪುತ್ತಿಲ್ಲ. ಭಾಗ್ಯ ಇದಾಗಲೇ ಶ್ರೇಷ್ಠ ಮಾತುಕೊಟ್ಟು ಆಗಿತ್ತು. ಶ್ರೇಷ್ಠ ಗರ್ಭಿಣಿ ಇರುವ ಕಾರಣ ನಾನು ನಿನಗೆ ಮೋಸ ಮಾಡುವುದಿಲ್ಲ ಎಂದಿದ್ದಳು. ಆದರೆ ತಾಂಡವ್ ಶ್ರೇಷ್ಠಳನ್ನು ಕಿಡ್ನಾಪ್ ಮಾಡಿಸಿದ್ದು ಆಗಿ ಹೋಗಿ ಬಿಡಿಕೊಂಡು ಬಂದು ಹಾಗೆಯೇ ಸದ್ಯ ಸೀರಿಯಲ್ ಸಂಖ್ಯಾಂತ ಎಂದು ಹೇಳಲು ಆಗದು. ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಂದೇನಾಗುತ್ತೆ ಎಂಬುದು ಮುಖ್ಯ. ಭಾಗ್ಯ ಆದಿಯ ಜೊತೆ ಹೊಸ ಜೀವನ ಸರಿಯಾಗಿ ಶುರು ಮಾಡುತ್ತಾಳೋ ಅಥವಾ ಅವಳ ಗೋಳು ಇನ್ನೂ ಮುಂದುವರಿಯುತ್ತದೆ ಎನ್ನುವುದು ಸದ್ಯಕ್ಕಿರುವ ಪ್ರಶ್ನೆ. ಇದರ ನಡುವೆ ಭಾಗ್ಯ ಪಾತ್ರಧಾರಿ ಸುಷ್ಮಾ ಕೆ ರಾವ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಬಂದು ಅಭಿಮಾನಿಗಳ ಜೊತೆ ಮಾತನಾಡಿದ್ದಾರೆ. ಅವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಈ ವೇಳೆ ಅವರಿಗೆ ಮುಂದೇನಾಗುತ್ತೆ ಎಂಬ ಪ್ರಶ್ನೆ ಕೇಳಲಾಯಿತು. ಜೊತೆಗೆ ತನ್ವಿ ನಿಮ್ಮನ್ನು ಒಪ್ಪುತ್ತಾಳ ಎನ್ನುವ ಪ್ರಶ್ನೆ ಕೇಳಲಾಯಿತು. ಅದಕ್ಕೆ ನಟಿ ಜಾನ್ಮೆಯಿಂದ ಉತ್ತರ ಕೊಟ್ಟಿದ್ದಾರೆ. ಮುಂದೇನಾಗುತ್ತೋ ನನಗೂ ಗೊತ್ತಿಲ್ಲ, ನನಗೂ ಕುತೂಹಲ ಇದೆ. ವೀಕ್ಷಕರೇ ದೇವರು, ಅವರು ಹೇಳಿದಂತೆ ನಡೆಯುತ್ತದೆ ಎಂದಿದ್ದಾರೆ. ಮಗಳು ತನ್ವಿ ಇನ್ನೂ ಮದುವೆ ಒಪ್ಪಿಕೊಂಡಿಲ್ಲ. ಈ ವಯಸ್ಸಿನಲ್ಲಿ ಅವಳಿಗೆ ಅದನ್ನೊಪ್ಪುವುದು ಕಷ್ಟ. ನಿಧಾನವಾಗಿ ಅವಳ ಮನಸ್ಸನ್ನು ಬದಲಿಸುವುದು ದೊಡ್ಡ ಚಾಲೆಂಜ್ ಎಂದು ಭಾಗ್ಯ ಅವರು ಹೇಳಿಕೊಂಡಿದ್ದಾರೆ. ಓಕೆ ಗೈಸ್, ಅವರು ಹೇಳಿಕೊಂಡಿಲ್ಲ, ಇವರ ಎದುರಿರುವಂತಹ ಚಾಲೆಂಜ್ ಅದೇ ಮಗಳನ್ನು ಒಪ್ಪಿಸಿದ್ದು. ಥ್ಯಾಂಕ್ ಯು.